ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಉಪ್ಪಿಟ್ಟು ಕೇಸರಿ ಬಾತ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು. ನಾನಿಲ್ಲಿ ದಪ್ಪ ರವೆ ತೊಗೊಂಡಿದ್ದೀನಿ. ಒಂದು ಬೌಲಷ್ಟು ದಪ್ಪ ರವೆ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಕೇಸರಿ ಬಾತ್ ಮಾಡ್ತೀನಿ, ತೋರಿಸ್ತೀನಿ ನಿಮಗೆ. ಇದು ಒಂದು ರವೆ ತೊಗೊಂಡ್ರೆ ಇದಕ್ಕೆ ನಾವು 3 ನೀರು ಹಾಕ್ಕೋಬೇಕು. 3 ನೀರು ಹೋಗೋದಿಲ್ಲ, ಅದರೊಳಗೆ ಒಂದೆರಡೂವರೆ ಬೌಲಷ್ಟು ನೀರು ಬೇಕಾಗುತ್ತೆ ನಮಗೆ. ಅದು ನಾವು ನೋಡ್ಕೊಂಡು ಕನ್ಸಿಸ್ಟೆಂಟ್ ನೋಡಿಕೊಂಡು, ನಿಮಗೆ ಉದುರು ಬೇಕಾದರೆ ಒಂದು ಅರ್ಧ ಲೋಟ ಮುಕ್ಕಾಲು ಲೋಟ ಕಮ್ಮಿ ಹಾಕಬೇಕು. ನಿಮಗೆ ಸ್ವಲ್ಪ ಮೆತ್ತಗೆ ಬೇಕಾಗಿದೆ ಅಂತಂದರೆ 3 ಲೋಟ ಹಾಕಬೇಕು, 3 ಬೌಲು. ನೀವು ಯಾವ್ದು ಅಳತೆ ತೊಗೋತೀರಿ ಅದರಲ್ಲಿಂದ. ಇವಾಗ ನೋಡ್ತಾ ಇದ್ದೀರಿ ನಾವು ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಹಸಿಮೆಣ್ಸಿನ್ಕಾಯಿ ದಪ್ಪ ಇದೆ, 2 ಹಸಿಮೆಣ್ಸಿನ್ಕಾಯಿ, ಮೀಡಿಯಮ್ ಈರುಳ್ಳಿ 1-2 ತೊಗೊಂಡಿದ್ದೀನಿ. ಇದಿಷ್ಟು ನನಗೆ ಬೇಕಾಗುವಂಥ ಸಾಮಗ್ರಿಗಳು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಮತ್ತು ಅರಿಶಿನ ಹಾಕ್ತೀನಿ. ಇದನ್ನು ನಾವು ಮಾಡಿದ್ರೆ ನಮ್ಮದು ಗರಿಯಾಗೇ ಇರುತ್ತೆ. ನಾವು ಹಾಕಿದ ಎಲ್ಲ ಸಾಮಗ್ರಿ ಏನಿರುತ್ತೆ ಅದು ನಮಗೆ ಗರಿ ಆಗಿರುತ್ತೆ. ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಇವಾಗ ರವೆಯನ್ನು ಹುರ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನಾನು ಬಾಣಲೆಯನ್ನು ಬಿಸಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ನಾನು ರವೆಯನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು. ಇದು ಮೇನ್ ಅಂತಂದರೆ ನಾವು ರವೆಯನ್ನು ಚೆನ್ನಾಗಿ ಹುರ್ಕೋಬೇಕು. ಅವಾಗೆ ನಮಗೆ ಅದು ರವೆ ನಮಗೆ ಒಳ್ಳೆ ಉದುರಾಗಿ ಚೆನ್ನಾಗಿ ಬರುತ್ತೆ. ಈಗ ಈ ಕಡೆ ನಾನು ನೀರು ಬಿಸಿ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ನಾನು ಖಾಲಿ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ, ಸ್ಟವನ್ನು ಹಚ್ಚಿದ್ದೀನಿ. ಈಗ ನಾನು ಇದಕ್ಕೆ 3 ಬೌಲಷ್ಟು ನೀರನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು 3 ಬೌಲು. ಇದು ನಾನು ಫುಲ್ ಹಾಕೋದಿಲ್ಲ, ಇದು ಒಂಚೂರು ಕಡಿಮೆನೇ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಬೋದು ಅಂಥೇಳಿ 2 ಬೌಲ್ ಆಯ್ತು. ಇವಾಗ ನಾವು ಏನು ರವೆ ತೊಗೊಂಡಿರ್ತೀವಲ್ರಿ ಅದೇ ಪ್ರಮಾಣದಾಗೆ ನಾವು ನೀರನ್ನು ಹಾಕೋಬೇಕು ರೀ. ಈಗ ನೋಡ್ಬೋದು ನೀವು. ಈಗ ನಾನು 3 ನೀರು ಹಾಕಿ ನಾನು ರವೆ ಇದು ತುಂಬ ಬೇಗ ಆಗುತ್ತೆ. ನಿಮಗೊಂದು 5-6 ನಿಮಿಷ ಒಳಗೆ ಆಗುತ್ತೆ. ಈ ಕಡೆ ನೀರು ಬಿಸಿ ಇಟ್ಕೊಂಡಿದ್ದೀನಿ, ಈ ಕಡೆ ರವೆಯನ್ನು ಬಿಸಿ ಮಾಡ್ತಾಯಿದ್ದೀನಿ. ನೋಡ್ಬೋದು ತುಂಬ ಈಸಿಯಾಗಿ ಆಗುತ್ತೆ. ಇದಕ್ಕೆ ನಾವು ಒಂಚೂರು ಆಯಿಲ್ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡಬೇಕು. ನಾವು ಹಾಕ್ಕೊಂಡಿದ್ದು ಆಯಿಲ್ ಅಂತಲೂ ನಾವು ಆಯಿಲ್ ಹಾಕ್ಕೊತೀವಲ್ರಿ ಅದು ಫುಲ್ಲೆಲ್ಲ ರವೆನಲ್ಲಿ ಹೊಂದ್ಕೋಬೇಕು. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರಬೇಕು ನಮಗೆ ರವೆ. ಆವಾಗ ನಮಗೆ ಒಳ್ಳೆ ಒಂದು ಉಪ್ಪಿಟ್ಟು, ಒಳ್ಳೆ ಟೇಸ್ಟ್ ಆಗೋಂಥ ಉಪ್ಪಿಟ್ಟು. ಯಾರು ಉಪ್ಪಿಟ್ಟು ತಿನ್ನೋಲ್ಲ ಅವರು ಇದು ತಿನ್ಬೋದು. ಆ ಥರ ಇದು ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟಾಗಿ ಇರುತ್ತೆ. ಅದಕ್ಕೆ ನಾನು ಇವತ್ತು ಉಪ್ಪಿಟ್ಟು ಕೇಸರಿ ಬಾತು 2 ಜೊತೆಗೆ ಹಾಕ್ತಾಯಿದ್ದೀನಿ. ಈಗ ನೋಡ್ಬೋದು ನೀವು, ನಾನು 1 ನಿಮಿಷಗಳ ಕಾಲ ಹುರ್ಕೊಂಡಿದ್ದೀನಿ. ಈಗ ನಮ್ಮ ರವೆ ಇನ್ನೂ ಸ್ವಲ್ಪ ಹುರಿಬೇಕು. ನಾವು 3-4 ನಿಮಿಷಗಳ ಕಾಲ ಇದು ಚೆನ್ನಾಗಿ ಹುರ್ಕೋಬೇಕು. ಅವಾಗೆ ನಮಗೆ ಅದು ಒಳ್ಳೆ ಬಿಡಿಯಾಗಿ ಮತ್ತು ಉದುರಾಗಿ ಉಪ್ಪಿಟ್ಟು ಸಿಗುತ್ತೆ ನಮಗೆ. ಇದು ನಾವು ಇವಾಗ ಸ್ವಲ್ಪ ಫ್ಲೇಮು ಜಾಸ್ತಿ ಮಾಡ್ಕೊತಾ ಇದ್ದೀವಿ. ನಮಗೆ ಚೆನ್ನಾಗಿ ಹುರಿಬೇಕು. ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಇಟ್ಕೊಂಡಿದ್ದೆವು. ಈಗ ನೋಡ್ಬೋದು ನಮ್ಮ ರವೆ ಈಗ ನಾನು 3-4 ನಿಮಿಷ ಇದು ಮಾಡಿದ್ದೀನಿ. ನೋಡ್ಬೋದು ಇದು ಕಲರ್ ನೋಡ್ರಿ ಚೇಂಜ್ ಆಗಿದೆ. ಒಳಗಡೆ ಬೆಳ್ಳಗೆ ಒಂಚೂರು ವೈಟ್ ಕಾಣ್ತಾ ಇದೆ. ನಮಗೆ ಈ ಥರ ಆಗಬೇಕು. ನಮಗೆ ಎಲ್ಲ ರವೆನೂ ಈ ಥರ ಆದರೆ ನಿಮಗೆ ಒಳ್ಳೆ ಬಿಡಿಯಾದ ಉಪ್ಪಿಟ್ಟನ್ನು ಸಿಗುತ್ತೆ. ನೀವು ಬಿಡಿ ಅಂದರೆ ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ, 1-2 ಲೋಟ. ಇದು ನಿಮಗೆ ಮೆತ್ತಗೆ ಬೇಕಾದರೆ ಮೆತ್ತಗಾದ್ರೂ ಚೆನ್ನಾಗಾಗುತ್ತೆ ಮತ್ತು ಉದುರಾಗಿಯೂ ಚೆನ್ನಾಗಾಗುತ್ತೆ. ತಿನ್ನೋದಕ್ಕೆ ಮಾತ್ರ ತುಂಬ ಟೇಸ್ಟ್ ಆಗಿರುತ್ತೆ. ಅದಕ್ಕಾಗಿ ನಾನು ತೋರಿಸ್ತಾ ಇದ್ದೀನಿ. ನೋಡ್ಬೋದು ನೀವು, ಇಲ್ಲಿ ನಮ್ಮ ನೀರನ್ನು ಬಿಸಿ ಆಗ್ತಾಯಿದೆ. ನೋಡ್ಬೋದು ಇಲ್ಲಿ ನೀರು ಒಂಚೂರು ಬಿಸಿ, ನಾನು ಒಗ್ಗರಣೆ ಹಾಕೋಷ್ಟಿಗೆ ನೀರು ಬಿಸಿ ಆಗುತ್ತೆ. ನಿಮಗೆ 7-8 ನಿಮಿಷದೊಳಗೆ ಉಪ್ಪಿಟ್ಟು ಆಗುತ್ತೆ ರೆಡಿ ಮಾಡ್ಕೊಂಡ್ರೆ. ನೋಡ್ಬೋದು ಈಗ ನಾನು 4 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೀನಿ. ನೋಡ್ಬೋದು ಇದು ತುಂಬ ಈಸಿ ಆಗೋವಂಥ ರೆಸಿಪಿ. ನಾನು ರವೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ನಮ್ಮದು ಒಂಚೂರು ಬ್ರೌನ್ ಕಲರ್ ಆಗಿದೆ. ಈ ಥರ ನಮಗೆ ರವೆ
ನಾವು ಚೆನ್ನಾಗಿ ಹುರಿದಿಟ್ಕೊಂಡಾಗ ನಮಗೆ ಒಳ್ಳೆ ಬಿಡಿ ಬಿಡಿ ಉದುರಾದ ಉಪ್ಪಿಟ್ಟನ್ನು ಆಗುತ್ತೆ. ಈಗ ನೋಡ್ಬೋದು ನಾನು ಇದಕ್ಕೆ ಆಯಿಲನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು ಬೇಕಿದ್ರೆ ತುಪ್ಪದಾಗ ಮಾಡೋರಿದ್ರೆ ತುಪ್ಪ ಹಾಕೋಬೋದು. ಆಯಿಲ್ ಕಡಿಮೆ ಹಾಕಿದ್ದೀನಿ ನಾನು, ಯಾಕಂದರೆ ನಾವೀಗ ರವೆ ಹುರಿಬೇಕಾದ್ರೆ ಚೆನ್ನಾಗಿ ಆಯಿಲನ್ನು ಹಾಕ್ಕೊಂಡಿದ್ದೆವು. ಅದಕ್ಕಾಗಿ ನಾನು ಇವಾಗ ಆಯಿಲು ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸರಿ ಆಗುತ್ತೆ. ಈಗ ನಾನು ಫಸ್ಟಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಇದರ ಜೊತೆಗೆ ಸ್ವಲ್ಪ ಶೇಂಗದ ಕಾಳು ಹಾಕ್ತಾಯಿದ್ದೀನಿ. ನೋಡ್ಬೋದು ಇದು ಈ ನಮ್ಮದು ಉಪ್ಪಿಟ್ಟು ವಿಶೇಷ ಏನಂತಂದರೆ, ನೀವು ತಿನ್ನಬೇಕಾದ್ರೆ ನಮಗೆ ಶೇಂಗದ ಕಾಳು ಮತ್ತು ಕಡಲೆಬೇಳೆ ಹಾಕಿ ಉದ್ದಿನಬೇಳೆ ಹಾಕಿ ಅದು ಗರಿ ಆಗಿ ಸಿಗುತ್ತೆ. ಅದು ತುಂಬ ನಿಮಗೆ ಮೆತ್ತಗಾಗಿರಲ್ಲ. ಅದು ನೀವು ಉಪ್ಪಿಟ್ಟು ತಿನ್ನಬೇಕಾದ್ರೆ ಅದು ನಿಮಗೆ ಬಾಯಲ್ಲಿ ಗರಿ ಆಗಿ ಸಿಗುತ್ತೆ ನಾವು ಹಾಕಿರೋದು. ನಾನು ಇವಾಗ ಚೂರು ಫ್ಲೇಮು ಸ್ವಲ್ಪ ಹೈ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಸ್ಲೋ ಅಂತಂದರೆ ಬೇಗ ಆಗೋದಿಲ್ಲ, ಅದಕ್ಕಾಗಿ ಇವಾಗ ನೋಡ್ಬೋದು ನೀವು ಒಂಚೂರು ನಾವು ಯಾವಾಗಲೂ ಇದನ್ನು ಕೈ ಆಡಿಸಿ ಬಾಡಿಸ್ತಾ ಇರಬೇಕು. ಅವಾಗೆ ಅದು ಒಂಚೂರು ಕೆಳಗಡೆ ಮೇಲ್ಗಡೆ ಎಲ್ಲ ಇದು ಹಾಕಿ ನಾವು ಹಾಕಿರೋದು ಇದು ಸಾಮಗ್ರಿ ಏನಿದೆ ಅಲ್ರಿ ಆ ಕಡೆ ಈ ಕಡೆ ಎಲ್ಲ ಅದು ತಿರುಗ್ತಾ ಇದ್ದರೆ ಅದು ಗರಿ ಆಗಿರುತ್ತೆ. ಮತ್ತು ಎಲ್ಲ ಕಡೆಗೂ ಅದು ಬ್ರೌನ್ ಕಲರ್ ಬರುತ್ತೆ. ನೋಡ್ಬೋದು ನೀವು ಈಗ ಒಂಚೂರು ಬ್ರೌನ್ ಆಗಿದೆ. ನೋಡ್ಬೋದು ನೀವು ಚೂರು ಬ್ರೌನ್ ಆಗಿದೆ. ಈ ಟೈಮ್ನಲ್ಲಿ ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ನೋಡ್ಬೋದು ಉಪ್ಪಿಟ್ಟು ಮಾಡ್ತೀರಿ, ಎಲ್ಲರೂ ಮನೆಯಲ್ಲೇ ಮಾಡ್ತೀವಿ ಉಪ್ಪಿಟ್ಟು, ಆದರೆ ಸ್ವಲ್ಪ ಮೆಥಡು ಚೇಂಜ್ ಇರುತ್ತೆ. ಹಾಗಾಗಿ ಗರಿ ಆದಂಥ ಉಪ್ಪಿಟ್ಟನ್ನು ನೀವು ಮನೆಯಲ್ಲೇ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ ಇದು ಉಪ್ಪಿಟ್ಟು. ನೋಡ್ಬೋದು ಈ ಗರಿ ಆಗಿದೆ. ನಾನು ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇವಾಗ ನಾನು ಹಸಿಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ಹಾಕಿ ನಾವು ಚೆನ್ನಾಗಿ ಬಾಡ್ಸೋಣ. ಉಪ್ಪಿಟ್ಟಿಗೆ ಕೆಲವೊಬ್ಬರು ಟೊಮೆಟೊ ಹಾಕ್ತಾರೆ, ಕೆಲವೊಬ್ಬರು ಹಾಕೋದಿಲ್ಲ. ಉಪ್ಪಿಟ್ಟಿಗೆ ನಾವು ಈರುಳ್ಳಿ ಹಾಕ್ತಾರೆ, ಹಸಿಮೆಣಸು ಇದೆಲ್ಲ ಹಾಕಿದ್ರೆ ಸಾಕು. ಇಲ್ಲಿ ನೋಡ್ಬೋದು ನೀವು ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ತುಂಬ ಫ್ರೈ ಮಾಡೋದೇನು ಬೇಡ, ಸ್ವಲ್ಪ ಒಂದು ನಿಮಿಷಗಳ ಕಾಲ ಫ್ರೈ ಮಾಡಿದ್ರೆ ಸಾಕು. ಅದು ತುಂಬ ನಮಗೆ ಬೇಯೋದೇನು ಬೇಡ, ಅರ್ಧ ಬೆಂದರೆ ಸಾಕು. ಇದು ತುಂಬ ಟೇಸ್ಟಾಗಿರುತ್ತೆ. ಹಾಗಾಗಿ ನಮಗೆ ಒಂಚೂರು ಮೆಣಸಿನ್ಕಾಯಿ ಬೆಂದರೆ ಸಾಕು. ಆ ಥರ ಆಗಿ ನಾನು ಇದು ಮಾಡ್ತಾಯಿದ್ದೆ. ನೋಡ್ಬೋದು ನೀವು ಈಗ ನೀವು ನೋಡ್ಬೋದು ನಾನು ಒಂಚೂರು ಅರಿಶಿನ ಹಾಕಿದ್ದೀನಿ. ಇವಾಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ಈಗ ಇದು ಒಳ್ಳೆಯದು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿರಿ ನಮಗೆ ಎಣ್ಣೆ ಇನ್ನೊಂದು ಚೂರು ಇದೆ, ಫುಲ್ಲೆಲ್ಲ ಎಣ್ಣೆ ಕಡಿಮೆ ಮಾಡಲಿಲ್ಲ. ಇದೇ ಥರನೂ ನೀವು ಮನೆಯಲ್ಲಿ ಮಾಡ್ಕೋಬೋದು. ಕೆಲವರು ತರಕಾರಿ ಹಾಕೋತಾರೆ, ನಾನಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ನೋಡ್ಬೋದು ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸಿಹಿ ಅಂತೂ ಬರಲ್ಲ, ಆದರೆ ಟೇಸ್ಟು ಚೆನ್ನಾಗಿರುತ್ತೆ. ಈಗ ನೋಡ್ಬೋದು ನಮ್ಮದೆಲ್ಲ ಬೆಂದಾಗಿದೆ. ಇದೊಂದು 2 ರಿಂದ 3 ನಿಮಿಷ ಅಷ್ಟೇ ಹಿಡಿಸುತ್ತೆ ಟೈಮು, ತುಂಬ ಟೈಮ್ ತೊಗೊಳ್ಳೋದಿಲ್ಲ. ಈ ಟೈಮ್ನಲ್ಲಿ ನಾನು ಒಂದು ಸ್ಪೂನಷ್ಟು ಲಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ಈಗ ನೋಡ್ಬೋದು ನಮ್ಮದು ನೀರು ಕುದೀತಾ ಇದೆ. ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಈಗ ನೀರು ಕುದಿಯೋ ಟೈಮಿಗೆ ನಾನು ಇದಕ್ಕೆ ಹಾಕ್ಕೋತೀನಿ. ನೋಡ್ಬೋದು ನೀವು ನೋಡ್ಬೋದು ನಾನು ಇನ್ನೂ ಒಂಚೂರು ನೀರು ಇಟ್ಕೊಂಡಿದ್ದೀನಿ. ನೋಡ್ಬೋದು ನೀವು ನಾನು ಅಷ್ಟು ನೀರು ಹಾಕೋದಿಲ್ಲ. ಮತ್ತು ನಾನಿದು ಸ್ಟವ್ ಆನ್ ಮಾಡೇ ಇಡ್ತೀನಿ, ನಮಗೆ ನೀರು ಬಿಸಿ ಬೇಕು. ಈಗ ನಾವು ಬೇಗನೆ ರವೆಯನ್ನು ಹಾಕ್ಕೊಳ್ಳೋಣ. ರವೆ ಏನು ನಿಧಾನಕ್ಕೆ ಹಾಕ್ಕೊಡ್ರಿ, ಅವಸರ ಏನು ಬೇಡ. ಈಗ ನಂದು ರವೆಯನ್ನು ಈಗ ನೋಡ್ಬೋದು ನಮ್ಮ ರವೆ ಈ ಥರನೇ, ನಾನೇನು ಕಲಿಸಿಲ್ಲ. ನೋಡ್ಬೋದು ನೀವು ಅದು ತಾನೇ ಈ ಥರ ಆಗಿದೆ. ನಾವು ಜಸ್ಟು ಈ ಥರ ಇದು ಮಾಡಿದ್ರೆ ಸಾಕು. ನೋಡ್ಬೋದು ನೋಡಿ. ಈಗ ನಾನು ಇನ್ನೂ ನಮ್ಮ ರವೆ ಗಟ್ಟಿಗೆ ಇದೆ. ನಾನು ಈ ಟೈಮ್ನಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಫ್ಲೇಮು ಹೈ ಇಟ್ಟಿದ್ದೀನಿ. ನೋಡ್ಬೋದು ನಾವು ಪಾತ್ರೆ ಒಳಗೆ ಅನ್ನ ಮಾಡಬೇಕಾದ್ರೆ ಯಾವ ಥರ ಬರುತ್ತೆ ಕುದಿ, ಆ ಥರನೇ ಬರ್ತಾಯಿದೆ. ನಾನು ಇವಾಗ ಇದನ್ನು ಮುಚ್ಚಿಬಿಟ್ಟು ಒಂದು 3 ನಿಮಿಷಗಳ ಕಾಲ ಬೇಯಿಸ್ತೀನಿ. ನೋಡ್ಬೋದು ಇನ್ನೂ ಇದೆ ನೀರು. ನಾನು ಇದನ್ನು ಮುಚ್ಚಿ ಒಂದು 3 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲಿ ಬೇಯಿಸಬೇಕು. ಇವಾಗ ನೋಡೋಣ ನಮ್ಮದು ಉಪ್ಪಿಟ್ಟು ಬೆಂದಿದೆನಾ. 3 ನಿಮಿಷಗಳ ಕಾಲ
ನಾನು ಸ್ಲೋ ಆಗಿ ಇಟ್ಟಿದ್ದೆ, ನೋಡ್ಬೋದು ನೀವು. ಇದನ್ನು ನೋಡಿರಿ ಎಷ್ಟು ಬಿಡಿ ಬಿಡಿಯಾಗಿ ಬಂದಿದೆ. ನೋಡ್ಬೋದು ನೋಡಿರಿ ನಮ್ಮ ಉಪ್ಪಿಟ್ಟು ಯಾವ ಥರ ಬಂದಿದೆ. ಫುಲ್ ಬಿಡಿ ಬಿಡಿಯಾಗೇ ಇದೆ. ನಿಮಗೆ ಒಂಚೂರು ಮೆತ್ತಗೆ ಬೇಕಂತಂದರೆ ನೀರು ಹಾಕೋಬೋದು, ನೋಡ್ಬೋದು ನೀವು. ನೋಡಿರಿ, ನಾನು ಈ ಟೈಮ್ನಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ, ನೋಡ್ಬೋದು. ಈಗ ನೋಡ್ಬೋದು ನೀವು ನನ್ನ ಉಪ್ಪಿಟ್ಟು ನೋಡಿರಿ, ಬಿಡಿ ಬಿಡಿಯಾಗಿ ನಾವು ಹೆಂಗೆ ರವೆ ಹುರಿದಿರ್ತೀವಲ್ರಿ ಅದೇ ಥರನೇ ಬಿಡಿ ಬಿಡಿಯಾಗಿ ಬರುತ್ತೆ, ನೋಡ್ಬೋದು ನೀವು. ತಳ ಅದು ಏನು ಹಿಡ್ದಿರಲ್ಲ, ನೋಡ್ಬೋದು. ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಉದುರಾಗಿ ನಮ್ಮ ಉಪ್ಪಿಟ್ಟು ಬಂದಿದೆ ಅಂಥೇಳಿ. ಈಗ ನಾನು ನಿಮಗೆ ಮುಟ್ಟಿ ತೋರಿಸ್ತೀನಿ, ನೋಡ್ಬೋದು. ಇಲ್ಲಿ ನೋಡಿರಿ, ನಮಗೆ ಕೈಗೂ ಹತ್ಕೊಳ್ಳೋ ನಾವು ಉಪ್ಪಿಟ್ಟು ಈ ಥರ ರವೆ ನೋಡ್ಬೋದು. ಈ ಥರನೇ ಉಪ್ಪಿಟ್ಟು ಬರುತ್ತೆ. ಈಗ ನಮ್ಮದು ಉಪ್ಪಿಟ್ಟು ರೆಡಿ ಆಗಿದೆ. ಈಗ ನೋಡ್ಬೋದು ರೀ, ನಾನು ಕೇಸರಿ ಬಾತ್ ಮಾಡೋಕ್ಕಂತೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ಇದು 1 ಲೋಟ ರವೆ ಇದೆ. ಈ 1 ಲೋಟ ರವೆದಲ್ಲಿ ನಾನು 3 ಲೋಟ ನೀರನ್ನು ಹಾಕ್ತೀನಿ. 3ರಿಂದ 3:30 ತನಕ ನೀರು ಹಾಕ್ತೀನಿ. ನಮಗೆ ಇದು ಗೋಡಂಬಿ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಬಾದಾಮು, 2 ಲವಂಗ ಇಟ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಇದು ಟೇಸ್ಟಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಅದಕ್ಕೆ ನಾನು ಲವಂಗ ಇಟ್ಕೊಂಡಿದ್ದೀನಿ. ಮತ್ತು ಏಲಕ್ಕಿ ಈ ಥರನೇ ಬೇಜ ಮಾಡಿ ನಾವು ಒಂದು ಸ್ವಲ್ಪ ಕುಟ್ಬಿಟ್ಟು ಇಟ್ಕೊತೀವಿ. ಚೂರು ಕಲರ್ ಬೇಕು, ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಅಂತಂದರೆ ನಾನು ಒಂದು ಚೂರು ಹಾಕ್ತೀನಿ ಇದರೊಳಗೆ, ತುಂಬ ಹಾಕೋದಿಲ್ಲ, ನೋಡ್ಬೋದು. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ನಾನು ತುಪ್ಪ ಬೇಕಾಗುತ್ತೆ, ಇದು ತುಪ್ಪ ಹಾಕಿದ್ರೆ ಒಂಚೂರು ಟೇಸ್ಟು ಚೆನ್ನಾಗಾಗುತ್ತೆ, ಅದಕ್ಕಾಗಿ ನಾನು ತುಪ್ಪವನ್ನು ಇಟ್ಕೊಂಡಿದ್ದೀನಿ. ಈಗ ಇದು ನಮಗೆ ಮಾಡ್ಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಈಗ ನೋಡ್ಬೋದು, ನಾನು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಇವಾಗ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ, ನೋಡ್ಬೋದು. ತುಪ್ಪ ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವು. 2 ಟೇಬಲ್ ಸ್ಪೂನಷ್ಟು ತುಪ್ಪ, ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಯಾರು ಮಾಡ್ಕೊಳ್ಳೋರು ಫುಲ್ ತುಪ್ಪದಾಗೆ ಮಾಡ್ಕೋಬೋದು, ಯಾರು ಆಗೋದಿಲ್ಲ ಅಂತನೋರು ನೀವು ಈ ಥರನೂ ಮಾಡ್ಕೋಬೋದು. ಇಲ್ಲಿ ಹೆಂಗಂತಂದರೆ ನಾವು ಫಸ್ಟಿಗೆ ಇವೆಲ್ಲ ಹಾಕ್ತಾಯಿದ್ದೀವಿ, ನೋಡ್ಬೋದು ನೀವು. ನಾನು ಇದು ಒಂದೊಂದೇ ಆಗಿ ಹಾಕ್ತಾಯಿದ್ದೀನಿ, ನೋಡ್ಬೋದು. ನಾನು ಬಾದಾಮ್ ಹಾಕಿದ್ದೀನಿ, ಈಗ ಗೋಡಂಬಿ ಹಾಕ್ತಾಯಿದ್ದೀನಿ, ನೋಡ್ಬೋದು. ನಮಗೆ ಒಳ್ಳೆಯದೊಂದು ಫ್ಲೇವರ್ ಕೊಡುತ್ತೆ. ಇದು ತುಂಬ ಈಸಿ ಆಗೋಂಥದ್ದು, ಒಂದು 5 ನಿಮಿಷಗಳ ಕಾಲ ನಿಮಗೆ ಆಗುತ್ತೆ. ನಾನು ಸ್ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ಈ ಕಡೆ ಒಂದು ಕಡೆ ನಾನು ನೀರು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊತೀನಿ, ನೋಡ್ಬೋದು. ನಾನು ಇದನ್ನು ಸ್ವಲ್ಪ ಬಾಡಿಸ್ಕೊಬೇಕು, ನೀವು ನೋಡ್ತಾ ಇರ್ಬೋದು. ಇದು ಸ್ವಲ್ಪನೇ ಬಾಡಿಸ್ಕೊಂಡಾದ್ಮೇಲೆ ಇದಕ್ಕೆ ನಾನು ರವೆಯನ್ನು ಹಾಕೋತಾ ಇದ್ದೀನಿ. ಇದು ತುಂಬ ಈಸಿ ಕಣ್ರಿ, ನಿಮಗೆ ನೋಡ್ಬೋದು. ಇದು ನಾವು ರವೆ ಚೆನ್ನಾಗಿ ಹುರ್ಕೋಬೇಕು. ಇದು ಅಂತಂದರೆ ಫುಲ್ಲು ತುಪ್ಪದಲ್ಲೇ ಹುರಿಬೇಕು. ಸುಮ್ಮನೆ ನಾವು ಮೇಲ್ಗಡೆ ಒಂದು ಚೂರು ನೀರು ಹಾಕ್ತಾರೆ ಸಾಕು, ಅದು ಒಳ್ಳೇದು ನಮಗೆ. ಕೇಸರಿ ಬಾತಾಗಿ ಆಗುತ್ತೆ. ಇದು ನಾವು ಹಾಕಿರೋ ಎಣ್ಣೆ ಮತ್ತು ಈಗ ನಾವೆಲ್ಲ ಹಾಕಿವಲ್ರಿ, ಇದ್ರ ಜೊತೆಗೆ ಫ್ರೈ ಆಗಬೇಕು, ಅವನು ಇದ್ರ ಜೊತೆಗೆ ಫ್ರೈ ಆಗುತ್ತೆ. ನಿಮಗೆ ಒಳ್ಳೆ ಟೇಸ್ಟ್. ಒಬ್ಬೊಬ್ರು ತುಪ್ಪದಲ್ಲಿ ಹುರಿದಿಟ್ಕೊತಾರೆ. ಇದು ಹುರ್ಕೋಬೇಕಾದ್ರೆ 2 ಒಂದೇ ಸತಿನೇ ಆಗುತ್ತೆ ಮತ್ತು ಈಸಿಯಾಗಿ ಆಗುತ್ತೆ. ಅದಕ್ಕೆ ನಾನು ಈ ಥರ ನಿಮಗೆ ತೋರಿಸ್ತಾ ಇರೋದು. ಈಗ ನೀವು ನೋಡ್ಬೋದು, ನಾನು ಇಲ್ಲಿ ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಒಂದು 3 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ, ನೋಡ್ಬೋದು. ಈಗ ಇದು 2 ಲೋಟ ಆಯಿತು. ಈಗ 3 ಲೋಟದಷ್ಟು ನೀರನ್ನು ಹಾಕ್ಕೊಂಡೈತೀನಿ, ನೋಡ್ಬೋದು. ಇದು ಬಿಸಿ ಆಗಬೇಕು. ನಮ್ಮದು ಆ ಕಡೆ ರವೆ ಹುರ್ಕೋಬೇಕಾದ್ರೆ ಈ ಕಡೆ ಅದು ಬಿಸಿ ಆಗುತ್ತೆ, ನೋಡ್ಬೋದು. ಈಗ ನೋಡ್ಬೋದು, ನಾನು ಸಕ್ಕರೆ ಈ ಲೋಟದಲ್ಲಿ 1 ಲೋಟದಷ್ಟು ರವೆಯನ್ನು ತೊಗೊಂಡಿದ್ದೆ. ಇದರದ್ದು 3/4 ಲೋಟದಷ್ಟು ನಾನು ಸಕ್ಕರೆಯನ್ನು ತೊಗೋತಾ ಇದ್ದೀನಿ. ಇದು ಸಕ್ಕರೆ ತುಂಬ ಈಸಿಯಾಗಿ ಕರಗಿಬಿಡುತ್ತೆ. ನಿಮಗೆ ಸಿಹಿ ಬೇಕಾದರೆ 1ಕ್ಕೆ 1 ತೊಗೋಬೋದು. ನಾನು 3/4 ತೊಗೊಂಡಿನಿ, ಸಿಹಿ ಜಾಸ್ತಿ ಯೂಸ್ ಮಾಡಲ್ಲ ನಾವು, ಹಾಗಾಗಿ ನಾನು ಇಟ್ಕೊಂಡಿರ್ತೀನಿ. ಈಗ ನೋಡ್ಬೋದು, ನಾವು ರವೆ ಹುರ್ಕೊಳ್ಳೋಕ್ಕೆ 2 ನಿಮಿಷ ಆಗಿದೆ. ಈಗ ಒಂಚೂರು ಫ್ಲೇಮು ಜಾಸ್ತಿ ಮಾಡ್ತಾಯಿದ್ದೀನಿ, ನೋಡ್ಬೋದು. ನಮ್ಮದು ರವೆ ಮತ್ತು ನಾವು ಹಾಕಿದೆ ಎಲ್ಲವ ಇದು ಚೆನ್ನಾಗಿ ಬಿಸಿ ಆದರೆ ಸಾಕು. ತುಂಬ ಅದು ನಾವು ಸಪ್ರೇಟಾಗಿ ಫ್ರೈ ಮಾಡಿದ್ರೆ ಅದು ಅಷ್ಟು ನಮಗೆ ಫ್ಲೇವರ್ ಸಿಗೋದಿಲ್ಲ. ಇದರ ಜೊತೆಗೇ ಮತ್ತು ಟೈಮ್ನು ಸೇವ್ ಆಗುತ್ತೆ. ಹಾಗಾಗಿ ನಾನು ಇದರೊಳಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು ನೀವು. ಇದು ತುಂಬ ಈಸಿ ಆಗೋಂಥ ಒಂದು ಡಿಶ್ಶು. ಇವಾಗ ನಮ್ಮ ರವೆ ರೆಡಿಯಾಗಿದೆ. ನಾನು ಇವಾಗ ಇದಕ್ಕೆ ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪನೇ ಉಪ್ಪನ್ನು ಹಾಕ್ತಾಯಿದ್ದೀನಿ, ನೋಡ್ಬೋದು ನೀವು.
ಸ್ವಲ್ಪನೇ ನಾನು ಕೈಯಲ್ಲಿ ಹಿಡಿದಿದ್ದೀನಿ ಒಂಚೂರು ಉಪ್ಪು, ಇದಿಷ್ಟೇ ಒಂಚೂರು ಹಾಕ್ತಾಯಿದ್ದೀನಿ, ಒಳ್ಳೆ ಟೇಸ್ಟ್ ಕೊಡುತ್ತಂಥೇಳಿ. ನಾನು ಈ ಟೈಮ್ನಲ್ಲೇ ಏಲಕ್ಕಿ ನಾವು ನೀರು ಹಾಕೋದಕ್ಕಿಂತ ಮುಂಚೆನೇ ಇದು ಹಾಕ್ಕೋತೀವಿ, ಇದ್ರ ಫ್ಲೇವರು ಚೆನ್ನಾಗಿ ಇದ್ರ ಜೊತೆಗೆ ಬಿಟ್ಕೊಳ್ಳಿ ಅಂಥೇಳಿ. ಇವಾಗ ನೀರು ಬಿಸಿಯಾಗಿದೆ, ನಾನಿವಾಗ ಹಾಕೋತಾ ಇದ್ದೀನಿ. ನೀರು ಹಾಕೋತಾ ಇದ್ದೀನಿ, ನೋಡ್ಬೋದು ನಮಗೆ ನೀರು ನೋಡ್ಬೋದು ನಿಮಗೆ. ಅದು ತುಂಬ ಬಿಸಿಯಾಗಿರುತ್ತೆ. ನಾವು ರವೆಯನ್ನು ಹುರ್ಕೊಂಡಿರ್ತೀವಿ ಅಲ್ರಿ, ಆವಾಗ ಫ್ಲೇಮು ಸ್ಲೋ ಮಾಡಿ ಹಾಕೋಬೇಕು ನೀವು. ಅದು ಯಾಕಂದರೆ ಗಂಟಾಗೋ ಚಾನ್ಸ್ ಇರುತ್ತೆ. ನೋಡ್ತಾ ಇದ್ದೀರಿ ನೀವು, ಗಂಟೇನು ಆಗಲಿಲ್ಲ ನಮ್ಮದು. ನೀರು ಬಿಸಿ ಇರುತ್ತೆ, ನಾವು ಮತ್ತೆ ಬೇಕಿದ್ರೆ ಹಾಕ್ಕೋಬೋದು. ನೋಡ್ತಾ ಇದ್ದೀರಲ್ರಿ. ಈಗ ನನಗೆ ಇನ್ನೊಂಚೂರು ನೀರು ಬೇಕಾಗುತ್ತೆ, ನಾನೇ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ಇದು ಬಿಸಿ ನೀರಾಗಿ ನಾವು ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಅಳತೆ ಗೊತ್ತಾಗುತ್ತೆ. ನಿಮಗೆ ಜಾಸ್ತಿ ಇದು ಗಟ್ಟಿಗೆ ಬೇಕೋ ಏನೋ ಫುಲ್ ಮೆತ್ತಗೆ ಬೇಕೋ ಸ್ವಲ್ಪ ಗಟ್ಟಿಗೆ ಬೇಕೋ ನೋಡ್ಬೋದು ನೀವು. ನಮಗೆ ಈ ಥರ ನಾನು ಕಲಿಸ್ಕೊತಾ ಇದ್ದೀನಿ, ನೋಡ್ಬೋದು. ಇದು ತುಂಬ ಈಸಿ, ಯಾಕಂದರೆ ಇದು ಚಿರೋಟಿ ರವೆ ಆದ ಕಡೆಯಿಂದಾಗಿ ನಮಗೆ ಬೇಗನೆ ಬೇಯುತ್ತೆ. ನೋಡಿರಿ, ಇದು ತುಂಬ ನಾನು ನೀರು ಮಾಡಿಲ್ಲ. ಇವಾಗ ಈ ಟೈಮ್ನಲ್ಲಿ ನಾನು ಇದಕ್ಕೆ ಸಕ್ಕರೆಯನ್ನು ಹಾಕೋತಾ ಇದ್ದೀನಿ. ನಾವು ಸಕ್ಕರೆ ಹಾಕಿದ ತಕ್ಷಣವೇ ಅದು ನೀರು ಬಿಟ್ಕೊಳ್ಳುತ್ತೆ, ಅದಕ್ಕಾಗಿ ನಾನು ನೀರು ಒಂದೇ ಸತಿ ಹಾಕಿಲ್ಲ. ಆ ಕಡೆ ನಾನು ಇನ್ನೂ ನೀರು ಬಿಸಿ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ, ನೋಡ್ಬೋದು. ಈಗ ನೋಡ್ಬೋದು ನೀವು, ನಮ್ಮದು ಕೇಸರಿ ಬಾತು ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಇದನ್ನು. ನಾವು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ. ನಾನು ಈ ಟೈಮ್ನಲ್ಲಿ ಇದಕ್ಕೆ ಕಲರನ್ನು ಹಾಕ್ತಾಯಿದ್ದೀನಿ, ನೋಡ್ಬೋದು. ಕಲರನ್ನು ಹಾಕಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ನಮಗೆ ಯೆಲ್ಲೋ ಕಲರ್ ಬರುತ್ತೆ. ಈಗ ನೋಡ್ಬೋದು ನೀವು, ನಮ್ಮದು ಕಲರ್ಫುಲ್ಲಾದಂಥ ಕೇಸರಿ ಬಾತ್ ನೋಡ್ತಾ ಇದ್ದೀರಲ್ಲ ನೀವು. ಇದು ನೋಡಿರಿ, ತಳನೂ ಹಿಡ್ದಿಲ್ಲ ನಮ್ಮದು, ನೋಡ್ಬೋದು ನೀವು. ನಾವು ಹಾಕಿದಷ್ಟರಾಗೆ ತಳನೇ ಹಿಡ್ದಿಲ್ಲ, ಆದರೆ ನಮ್ಮದು ಉಪ್ಪಿಟ್ಟು ಮಾತ್ರ, ಇದು ಕೇಸರಿ ಬಾತ್ ಮಾತ್ರ ತುಂಬ ಚೆನ್ನಾಗಾಗಿದೆ, ನೋಡ್ಬೋದು ನೀವು. ನೋಡಿರಿ, ಈ ಥರ ಬರಬೇಕು ನಮಗೆ. ಈಗ ಇದನ್ನು ಆಗಿದೆ, ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಈಗ ನೋಡ್ಬೋದು ನಮ್ಮದು ಉಪ್ಪಿಟ್ಟೂ ಆಗಿದೆ, ಮತ್ತು ಕೇಸರಿ ಬಾತ್ನೂ ಆಗಿದೆ. ಇದು ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ, ನೋಡ್ಬೋದು. ತುಂಬ ರುಚಿಯಾಗಿದೆ. ಮತ್ತು ನಮ್ಮದು ಕೇಸರಿ ಬಾತು ಉಪ್ಪಿಟ್ಟು ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನೀವು. ನೋಡ್ಬೋದು ಕಲರ್ಫುಲ್ಲಾಗಿ ಬಂದಿದೆ. ನಾನು ನಿಮಗೆ ಬಿಡಿ ಬಿಡಿ ಅಂತ ತೋರಿಸ್ತೀನಿ, ನೋಡ್ಬೋದು ನೀವು. ನೋಡಿರಿ, ಈ ಥರ ನಮಗೆ ಉದುರಾಗಿ ಬರುತ್ತೆ. ನಾನು ಒಂದು ಎರಡು ಕಾಲು ಲೋಟ ಬೋಲಷ್ಟೇ ಹಾಕ್ಕೊಂಡಿದ್ದೀನಿ ನೀರು, ನೋಡ್ಬೋದು. ನಮ್ಮದು ಕೇಸರಿ ಬಾತ್ ನೋಡಿರಿ, ಈ ಥರ ನಮಗೆ ಯಾವ ಥರ ಬರ್ತಾಯಿದೆ ಅಂಥೇಳಿ. ನಾವು ಹಾಕಿದ್ದು ಏಲಕ್ಕಿ ಈ ಥರ ಬರುತ್ತೆ, ಮತ್ತು ಗೋಡಂಬಿ ನೋಡ್ಬೋದು. ಒಂದು ಸತಿ ತುಂಬ ಕಪ್ಪಗಾಗುತ್ತಂತೆ, ನಾವು ಇದೇ ಥರನೇ ಹಾಕೋದು, ನೋಡ್ಬೋದು ನೀವು. ಚೆನ್ನಾಗಿ ಬರ್ತಾಯಿದೆ ನೋಡಿರಿ. ಈ ಥರನೇ ನಿಮ್ಮ ಮನೆಯಲ್ಲಿ ಮಾಡಿಕೊಡಿ, ಸಪೋರ್ಟ್ ಮಾಡಿ. ತುಂಬ ಜನ ನೀವು ವಿಡಿಯೋ ಶೇರ್ ಮಾಡಿದ್ದೀರಿ ಮತ್ತು ಸಬ್ಸ್ಕ್ರೈಬ್ ಆಗಿದ್ದೀರಿ, ಎಲ್ಲರಿಗೂ ಥ್ಯಾಂಕ್ಸು. ನೀವು ನಮ್ಮ ಚಾನಲ್ ಯಾವಾಗಲೂ ವಿಡಿಯೋನ ಸ್ಕಿಪ್ ಮಾಡೋದೇ ನೋಡಿ, ಕೊನೆಯವರೆಗೂ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ. ಮತ್ತು ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.